ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗ ಸಮಯ ಬೆಳಗ್ಗೆ 4 ಗಂಟೆ. ಸೊ ಬೆಳಕು ಹರಿಯೋಕ್ಕೆ ಮುಂಚೆನೇ ನಾವಿಲ್ಲಿ ಕನಕಪುರದ ಸುತ್ತಮುತ್ತ ನರಸಿಂಹಸ್ವಾಮಿ ಬೆಟ್ಟ ಅಂತ ಒಂದು ಟ್ರೆಕ್ ಇದೆ. ಸೊ ಇದರ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ಬೆಳಕು ಹರಿದಿಲ್ಲ, ನೋಡೋಣ ಹೇಗಿದೆ ಟ್ರೆಕ್ಕು ಅಂತ. ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನನ್ನದೊಂದು ರಿಕ್ವೆಸ್ಟು, ದಯವಿಟ್ಟು ಪ್ಲಾಸ್ಟಿಕ್ ಬಾಟ್ಲಿ, ಪ್ಲಾಸ್ಟಿಕ್ ಪೇಪರ್ಸ್ನ ಇಂಥ ನ್ಯಾಚುರಲ್ ಪ್ಲೇಸಸ್ಗೆ ತರಬೇಡಿ. ತಂದ್ರೂ ನಿಮ್ಮ ಜೊತೆನೇ ವಾಪಸ್ ತೊಗೊಂಡೋಗಿ. ಯಾಕಂದರೆ ನಾವು ಸುಮಾರು ಜಾಗದಲ್ಲಿ ಪ್ಲಾಸ್ಟಿಕ್ ಕಸ ಬಿಸಾಕಿರೋದು ನೋಡಿದ್ವಿ. ಸೊ ಈ ಜಾಗನ ಹಾಳು ಮಾಡಿಬಿಡಿ. ಬಂದರೆ ಆರಾಮಾಗಿ ಟ್ರೆಕ್ ಮಾಡಿ ವಾಪಸ್ ಹೋಗಿ, ಗಲೀಜು ಮಾಡಿಬಿಡಿ ಅಷ್ಟೇ. ಸೊ ನರಸಿಂಹಸ್ವಾಮಿ ಬೆಟ್ಟ 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹತ್ತತ್ರ ಹತ್ತೋದಿರುತ್ತೆ. ಈ ಥರ ಕೋಟೆಯ ಗೋಡೆಗಳನ್ನು ನಾವು ನೋಡ್ಬೋದು ಹತ್ತಾ. ಸೊ ಹತ್ತಕ್ಕೆ ಮಿನಿಮಮ್ 2 ಅವರಿಂದ 3 ಅವರು ಟೈಮ್ ಬೇಕೇ ಬೇಕು. ಬೆಂಗಳೂರಿಂದ ಸುಮಾರು 80-90 ಕಿಲೋಮೀಟ್ರ್ ದೂರದಲ್ಲಿದೆ ಇದು. ಯಾವುದೋ ಹಳೇ ಕಾಲದ್ದು ಮೆಟ್ಲುಗಳು, ಕೋಟೆ ಗೋಡೆ ಎಲ್ಲ ಕಾಣಿಸ್ತಿದೆ. ಸೊ ಎಷ್ಟು ಹಳೇದು ಅಂತ ಯಾರಿಗೂ ಗೊತ್ತಿಲ್ಲ. ಮೋಸ್ಟ್ಲಿ ಗೂಗಲಲ್ಲಿ ಸಿಗ್ಬೋದು. ಅರ್ಧ ದಾರಿಗೆ ಒಂದು ತುಂಬ ಸುಂದರವಾದ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ಸುತ್ತಮುತ್ತ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಫಾಗ್ ಇದೆ, ಇಲ್ಲಾಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಇಲ್ಲಿ ಮೇಲ್ಗಡೆ ನರಸಿಂಹಸ್ವಾಮಿ ದೇವ್ರ ಗುಡಿ ಇದೆ. ಆದರೆ ಇಲ್ಲೇನಂದರೆ ಗುಡಿ ಪಕ್ಕದಲ್ಲೂ ಪ್ಲಾಸ್ಟಿಕ್ ಕಸ ಬಿಸಾಕಿದ್ದಾರೆ. ಸೊ ದಯವಿಟ್ಟು ಈ ಥರ ಪ್ಲಾಸ್ಟಿಕ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಪೂರ್ತಿ ಫಾಗ್ ಕವರ್ ಆಗಿಬಿಟ್ಟಿದೆ. ಸನ್ರೈಸೇ ಇಲ್ವಲ್ಲ. ಇರಲಿ, ಅಟ್ಲೀಸ್ಟ್ ಇದು ನೋಡೋಕ್ಕಾರು ಒಂಥರ ಸುತ್ತಮುತ್ತ ಚೆನ್ನಾಗಿದೆ. ಇನ್ನೂ ಟೈಮು ಬೆಳಗ್ಗೆ 7:30-8 ಗಂಟೆ ಹತ್ತತ್ರ. ಸೊ ಇವಾಗ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿ, ಹಾಗೆ ದೇವ್ರ ಗುಡಿಲಿದೆ ಒಂದು ಸ್ವಲ್ಪ ಕೈ ಮುಗಿದು. ಸೊ ನಿಮಗೆಲ್ಲರಿಗೂ ಇಲ್ಲಿ ಎದುರುಗಡೆ ಒಂದು ಚಿಕ್ಕ ಬೆಟ್ಟ ಕಾಣ್ತಿದೆಯಲ್ಲ, ಇದರ ಹೆಸರು ಬಾಣಂತಿ ಮಾರಿ ಬೆಟ್ಟ. ಅದು ಕೂಡ ಒಂದು ತುಂಬ ಅನ್ಎಕ್ಸ್ಪ್ಲೋರ್ಡ್ ಟ್ರೆಕ್ ಅಂತಲೇ ಹೇಳ್ಬೋದು. ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು. ಸುಮ್ಮನೆ ಜಸ್ಟ್ ಫಾರ್ ಎ ಚೇಂಜ್ ಟ್ರೆಕ್ಗೆ ಇಲ್ಲಿ ಬರ್ಬೋದು. ಆದರೆ ಬಂದಾಗ ದಯವಿಟ್ಟು ಪ್ಲಾಸ್ಟಿಕ್ ತಂದು ಇಲ್ಲಿ ಗಲೀಜು ಮಾಡೋದೆಲ್ಲ ಮಾಡಿಬಿಡಿ. ಈ ಥರ ತುಂಬ ಸೆನ್ಸಿಟಿವ್ ಏರಿಯಾ ಇದೆಲ್ಲ. ಅಷ್ಟೊಂದೇನು ಕಷ್ಟ ಟ್ರೆಕ್ಕು ಅಲ್ಲ, ಆರಾಮಾಗಿ 2 ಅವರಲ್ಲಿ ಹತ್ತಿದ್ದೀವಿ. ನಾವು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹತ್ತಿದ್ದು, ಏನೂ ಅನಿಸ್ಲಿಲ್ಲ. ಸಾವಂದುರ್ಗ ತುಂಬ ಟಫ್ ಇದೆ, ವಿಡಿಯೋ ಇದೆ, ಬೇಕಾದ್ರೆ ನೋಡಿ. ಒನ್ ಟೈಮ್ ವಿಸಿಟ್ ಬರಲೇಬೇಕು, ಯಾಕಂದರೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ರೆಸ್ಟೋರೆಂಟ್ ಅಂದರೆ ಕನಕಪುರಕ್ಕೆ ಹೋಗಬೇಕು, ಅದೇ ಸುತ್ತಮುತ್ತ ರೆಸ್ಟೋರೆಂಟ್ ಇಲ್ಲ. ಸೊ ಬರಬೇಕಾದ್ರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಮಾಗಡಿ ಸಾವಂತದುರ್ಗದಲ್ಲೂ ಇದೇ ಥರ ಒಂದು ಕೋಟೆ ಬಾಗಿಲಿದೆ, ವಿಡಿಯೋ ಇದೆ ನನ್ನ ಚಾನಲಲ್ಲಿ, ಚೆಕ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಜಾಗದ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.